ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬೇಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ, ಪರಿಶಿಷ್ಟ ಪಂಗಡಗಳ ಆರ್ಥಿಕ ಅಭಿವೃದ್ಧಿಗೆ ಏನಪ್ಪಾ ಅಂತಂದರೆ ಕೆಲವೊಂದಿಷ್ಟು ಕಲ್ಯಾಣ ಯೋಜನೆಗಳು ಅರ್ಜಿಗಳು ಪ್ರಾರಂಭ ಆಗಿದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು 2025 ಮತ್ತು 26ನೇ ಸಾಲಿನ ಈಗಾಗಲೇ SC ಅಂದರೆ ಪರಿಶಿಷ್ಟ ಜಾತಿಯ ವರ್ಗದವರಿಗೆ ಮಾತ್ರ ಪ್ರಾರಂಭ ಆಗಿತ್ತು. ಇವಾಗ ಪರಿಶಿಷ್ಟ ಪಂಗಡದ ಅಥವಾ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮ ಕಡೆಯಿಂದ ಏನಪ್ಪಾ ಅಂತಂದರೆ SC ಮತ್ತು ST ವರ್ಗದವರಿಗೂ ಕೂಡ ಇಲ್ಲಿ ಅರ್ಜಿ ಪ್ರಾರಂಭ ಆಗಿರುವಂಥದ್ದು. ಹಾಗಾದರೆ ಯಾವೆಲ್ಲ ಯೋಜನೆಗಳಿಗೆ ಅರ್ಜಿ ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸೋಕ್ಕೆ ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಮತ್ತು ಏನೆಲ್ಲ ದಾಖಲಾತಿಗಳನ್ನ ಹೊಂದಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ತಾ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದರೆ ಗಂಗಾ ಕಲ್ಯಾಣ ಯೋಜನೆ. ಹೌದು ಸ್ನೇಹಿತರೆ, 1 ಎಕರೆ 20 ಗುಂಟೆಯಿಂದ 5 ಎಕರೆ ಜಮೀನು ಹೊಂದಿರುವಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಏನಪ್ಪಾ ಅಂತಂದರೆ ಇಲ್ಲಿ ಕೊಳವೆ ಬಾವಿ ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಅರ್ಜಿ ಆಹ್ವಾನ ಪ್ರಾರಂಭ ಆಗಿರುವಂಥದ್ದು. ಇದಕ್ಕೆ ಘಟಕ ವೆಚ್ಚ ಬಂದುಬಿಟ್ಟು 4,75,000ದಿಂದ 3,75,000 ತನಕ ನಿಮಗೆ ಇದರಲ್ಲಿ ಸಬ್ಸಿಡಿ ಸಿಗುತ್ತೆ. ಅದರಲ್ಲಿ 50,000 ರೂಪಾಯಿ ಏನಪ್ಪ ಅಂತಂದರೆ ನಿಮಗೆ ಸಾಲವಾಗಿ ಇರುತ್ತೆ. ಏನು ಇದಕ್ಕೆ ಬೇಕಾಗುವಂಥ ಮುಖ್ಯವಾದ ದಾಖಲಾತಿ ನೋಡೋದಾದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಮೇಲೆ ಬ್ಯಾಂಕ್ ಖಾತೆ ಬೇಕಾಗುತ್ತೆ, ಏನು ರೇಷನ್ ಕಾರ್ಡ್, ಆಮೇಲೆ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರ ಒಂದು ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ, ಆಮೇಲೆ ಪಹಣಿ ಕೂಡ ಬೇಕಾಗುತ್ತೆ, ಇನ್ನು ನೀರು ಬಳಕೆ ಪ್ರಮಾಣ ಪತ್ರ. ಇಷ್ಟು ದಾಖಲಾತಿಗಳಿದ್ದರೆ ನೀವು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಮತ್ತೊಂದು ಯೋಜನೆ ನೋಡೋದಾದರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ. ಹೌದು ಸ್ನೇಹಿತರೆ, ಕಿರು ಆರ್ಥಿಕ ಚಟುವಟಿಕೆಯನ್ನು ಪ್ರಾರಂಭವನ್ನು ಮಾಡೋದಕ್ಕೆ ನಿಮಗೆ ಇಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಇದಕ್ಕೆ ಘಟಕ ವೆಚ್ಚ ಬಂದುಬಿಟ್ಟು 1 ಲಕ್ಷ ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ 50,000 ರೂಪಾಯಿ ಸಾಲ ಕೂಡ ಇರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಹೈನುಗಾರಿಕೆ ಯೋಜನೆ. ಹೌದು ಸ್ನೇಹಿತರೆ, ಬ್ಯಾಂಕ್ಗಳ ಒಂದು ಸಹಯೋಗದೊಂದಿಗೆ ಹೈನುಗಾರಿಕೆ ಯೋಜನೆ ಮಾಡೋದಕ್ಕೆ ನಿಮಗೆ ಸಬ್ಸಿಡಿ ಸಿಗ್ತಾ ಹೋಗುತ್ತೆ. ಇದರಲ್ಲಿ 2 ಎಮ್ಮೆ ಅಥವಾ 2 ಹಸು ನಿಮಗೆ ಸಿಗುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ 1,25,000 ರೂಪಾಯಿ ನಿಮಗೆ ಸಹಾಯಧನ ಇರುತ್ತೆ. ಇನ್ನು ಇದಕ್ಕೆ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಇಲ್ಲಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಆಮೇಲೆ ರೇಷನ್ ಕಾರ್ಡ್. ಇಷ್ಟು ದಾಖಲಾತಿಗಳು ಇದ್ದರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ವಾವಲಂಬಿ ಸಾರಥಿ ಯೋಜನೆ. ಹೌದು ಸ್ನೇಹಿತರೆ, ಸರಕು ವಾಹನವನ್ನು ಖರೀದಿ ಮಾಡೋದಕ್ಕೆ ನಿಮಗೆ ಅಥವಾ ಹಳದಿ ಬೋರ್ಡ್ ಇರುವಂಥ ವಾಹನವನ್ನು ಖರೀದಿ ಮಾಡೋದಕ್ಕೆ ನಿಮಗೆ ಸಹಾಯಧನ ಸಿಗುತ್ತಿರುವಂಥದ್ದು. ಇದರಲ್ಲಿ ನಿಮಗೆ ಘಟಕ ವೆಚ್ಚ ಬಂದುಬಿಟ್ಟು 4 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ. ಅದರಲ್ಲಿ ಸಾಲವೂ ಕೂಡ ಇರುತ್ತೆ. ಇನ್ನು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ. ಇಲ್ಲಿ ವ್ಯಾಪಾರ ಮತ್ತು ಇತರೆ ಒಂದು ಉದ್ದೇಶಗಳಿಗಾಗಿ 70% ಅಥವಾ ಗರಿಷ್ಠ 2 ಲಕ್ಷ ರೂಪಾಯಿ ನಿಮಗೆ ಸಹಾಯಧನ ಸಿಗ್ತಾ ಇರುವಂಥದ್ದು. ಅಂದರೆ ಯಾವುದಾದ್ರೂ ನೀವು ಉದ್ಯಮವನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಸಹಾಯಧನ ಸಿಗ್ತಾ ಇರುವಂಥದ್ದು. ಇನ್ನು ಸಾರಥಿ ಯೋಜನೆಗೆ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇನ್ನು ಬ್ಯಾಂಕ್ ಖಾತೆ ಕೂಡ ಬೇಕಾಗುತ್ತೆ, ಇನ್ನು ರೇಷನ್ ಕಾರ್ಡ್, ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳಿದ್ದರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ನೆಕ್ಸ್ಟ್ ಯಾವ ಯೋಜನೆಪ್ಪ ಅಂತಂದರೆ ಭೂ ಒಡೆತನ ಯೋಜನೆ. ಭೂ ರಹಿತ ಮಹಿಳಾ ಕೃಷಿ ಕಾರ್ಮಿಕರು ಅಂದರೆ ಯಾರಿಗೆ ಜಮೀನು ಇರೋದಿಲ್ವೋ SC ST ಅವರಿಗೆ, ಅಂಥವ್ರಿಗೆ ಏನಪ್ಪ ಅಂತಂದರೆ ಇಲ್ಲಿ ಜಮೀನವನ್ನು ಖರೀದಿ ಮಾಡೋದಕ್ಕೆ ನಿಮಗೆ ಅರ್ಜಿ ಪ್ರಾರಂಭ ಆಗಿರುವಂಥದ್ದು. ಇದಕ್ಕೆ ಘಟಕ ವೆಚ್ಚ ಬಂದುಬಿಟ್ಟು 25 ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಅಥವಾ 20 ಲಕ್ಷ ರೂಪಾಯಿ ಸಹಾಯಧನ. ಇದರಲ್ಲಿ ಶೇಕಡ ಏನಪ್ಪ ಅಂತಂದರೆ 50ರಷ್ಟು ಸಾಲ ಇರುತ್ತೆ, ಆಮೇಲೆ ಶೇಕಡ 4ರಷ್ಟು ಬಡ್ಡಿ ದರವನ್ನು ವಿಧಿಸ್ತಾರೆ. ಏನು ಮೈಕ್ರೋ ಕ್ರೆಡಿಟ್ ಯೋಜನೆ. ಇದು ಮಹಿಳಾ ಸ್ವಸಹಾಯ ಸಂಘಗಳಿಗೆ, ಅಂದರೆ ನಿಮ್ಮಲ್ಲಿ ಕನಿಷ್ಠ 10 ಮಂದಿ ಸದಸ್ಯರು ಒಳಗೊಂಡಂಥ ಒಂದು ಮಹಿಳಾ ಸ್ವಸಹಾಯ ಸಂಘಗಳಂತ ಇರ್ತಾರಲ್ಲ, ಅಂಥವ್ರಿಗೆ ಏನಪ್ಪ ಅಂತಂದರೆ ಇಲ್ಲಿ ಸಾಲ ಮತ್ತು ಸಹಾಯಧನ ಸಿಗ್ತಾ ಇರುವಂಥದ್ದು. ಇದಕ್ಕೆ ಘಟಕ ವೆಚ್ಚ ಬಂದುಬಿಟ್ಟು 5 ಲಕ್ಷ ರೂಪಾಯಿ ನಿಮಗೆ ಸಹಾಯಧನ ಸಿಗುತ್ತೆ, ಆಮೇಲೆ ಅಥವಾ 2.5 ಲಕ್ಷ ರೂಪಾಯಿ ನಿಮಗೆ ಇದರಲ್ಲಿ ಸಬ್ಸಿಡಿ ಇರುತ್ತೆ. ಏನು 2.5 ಲಕ್ಷ ರೂಪಾಯಿ ಇದರಲ್ಲಿ ಬಡ್ಡಿ ದರ ಇರುತ್ತೆ. ಓಕೆನಾ, ಶೇಕಡ 4ರಷ್ಟು ಬಡ್ಡಿ ದರ ಇರುತ್ತೆ. ಇನ್ನು ಇನ್ನೊಂದು ಮುಖ್ಯವಾದ ಸೂಚನೆ ಏನಪ್ಪ ಅಂತಂದರೆ 2023 ಮತ್ತು 24 ಆಮೇಲೆ 24ರಲ್ಲಿ ಇಲ್ಲಿ ನೀವೇನಾದರೂ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದರೆ ಮತ್ತೆ ಅರ್ಜಿಯನ್ನು ಸಲ್ಲಿಸುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ ಬಂದುಬಿಟ್ಟು 17/9/2025 ಕೊನೆಯ ದಿನಾಂಕ ನಿಗದಿಯಾಗಿದೆ. ಓಕೆನಾ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಯಾವ ರೀತಿಯಾಗಿ ನೀವು
ಅರ್ಜಿಯನ್ನು ಸಲ್ಲಿಸಬೇಕು, ಅರ್ಹತೆಗಳನ್ನ ಏನೆಲ್ಲ ಹೊಂದಿರಬೇಕು ಅಂತ. ಓಕೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದ್ರೆ, ಹಾಗೆಯೇ ಯಾವುದೇ ರೀತಿಯಂಥ ಒಂದು ಹೆಚ್ಚಿನ ಮಾಹಿತಿಯಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಬಯೋದ ಕೆಳಗಡೆ ಹಾಕಿರ್ತೀನಿ. ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ಕಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.